457 ನನ್ನ ಗಾಡಿಲಿ ನಾನು ಮೇಯ್ನ್ ಇಶ್ಯೂಸ್ ಫೇಸ್ ಮಾಡಿದ್ದು. ಬಟ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಸ್ವಲ್ಪ ಟರ್ನಿಂಗ್ ರೇಡಿಯಸ್ ಅದು ಹ್ಯಾಂಡಲ್ ಟಚ್ ಆಗುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಅದೇ ಥರ ಗಾಡಿಗಳು ಇಟ್ಕೊಂಡಿದ್ದಾರೆ ಅಂದರೆ ನೀವು ತಗೊಳ್ಳಿ, ನಿಮಗೆ ಓಡಿಸಿದಾಗ ಮಜಾ ಬರುತ್ತೆ. ನಿಮಗೆ ಬೈಕಿಂದ ಮಜಾ ಬರೋಲ್ಲ. ಬೈಕಿನ ಜೊತೆ ಆ ಫ್ರೆಂಡ್ ಸರ್ಕಲ್ ಇರುತ್ತಲ್ಲ, ಅವ್ರ ಜೊತೆ ಓಡಿಸ್ದಾಗಲೇ ನಿಮಗೆ ಅದು ಫೀಲ್ ಆಗೋದು. ನಮಸ್ಕಾರ ಗುರು, ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ಸುಮಾರು ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ DMಸ್ಗಳು ಬರ್ತಾಯಿದ್ವು, ಆಮೇಲೆ ಯೂಟ್ಯೂಬಲ್ಲೂ ಕಮೆಂಟ್ಸ್ಗಳಲ್ಲಿ ಆಗ್ತಾಯಿದ್ರಿ. ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಆಲ್ರೆಡಿ ಟೈಟಲ್ ತಮ್ಮನೆಲ್ಲ ನೋಡಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೌದು, ಈ ಕಂಪ್ಲೀಟ್ ವೀಡಿಯೋದಲ್ಲಿ ನಾನು 457 ಏನಕ್ಕೆ ಕೊಟ್ಟೆ ಅಂತ ಹೇಳ್ತೀನಿ. ಆಮೇಲೆ ಏನಾದ್ರು ಇಶ್ಯೂಸ್ ಇತ್ತು, ಆಮೇಲೆ ಸುಮಾರು ಜನಕ್ಕೆ ಇವಾಗಲೂ ಒಂದು ಏನಿದೆ ಅಂದರೆ ನಂದು ಇಶ್ಯೂ ಇದು ಕೊಟ್ಟೆ, ಆ ಥರನೂ ಸ್ವಲ್ಪ ಅಸಪ್ಷನ್ಸ್ ಇದ್ದಾವೆ, ಅದನ್ನು ಕ್ಲಿಯರ್ ಮಾಡ್ತೀನಿ. ಆಮೇಲೆ ನನಗೆ ಏನು ಬೆಸ್ಟ್ ಅನಿಸಿದ್ದು 457ಅಲ್ಲಿ, ಏನು ನನಗೆ ವರ್ಸ್ಟ್ ಅನಿಸಿದ್ದು, ಆಮೇಲೆ ಹೆಂಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಇನ್ಸ್ಟಾಗ್ರಾಮ್ DMಸಲ್ಲೂ. ಆಲ್ಮೋಸ್ಟ್ ಇದೇ ಜಾಸ್ತಿ ಕೇಳಿದ ಕ್ವಶನು. ಇದು ಬಿಟ್ಟು ಇನ್ನೊಂದು ಕ್ವಶನ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಮ್ಮ 457 ಬಗ್ಗೆ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಫಸ್ಟ್ ಆಫ್ ಆಲ್ ನಂದು 457 ತಗೊಂಡಿದ್ದು ಪರ್ಪಸ್ ಹೇಳ್ತೀನಿ. ನನಗೆ ಪ್ರಾಪರ್ ಒನ್ ಡೇ ರೈಡಿಗೆ ಒಂದು ಮಿಡ್ ಸೆಗ್ಮೆಂಟಲ್ಲಿ ಬೈಕ್ ಬೇಕಿತ್ತು. ಏನಕ್ಕಂದರೆ ಆ ಟೈಮಲ್ಲಿ ನಾನು ಸೂಪರ್ ಬೈಕ್ ತಗೊಳ್ಳೋಣ ಅಂತ ಹೋಗಿದೆ. ಬಟ್ ಸ್ವಲ್ಪ ಬಜೆಟಿಂದ ಇಶ್ಯೂ ಆಗಿದ್ದರಿಂದ ನನಗೆ ಲೋನ್ ಆಗಿರಲಿಲ್ಲ ಆ ಟೈಮಲ್ಲಿ. ಅದಕ್ಕೆ ನಾನು ತಗೊಂಡಿದ್ದು RX 457. ನನಗೆ ಒಳ್ಳೆ ಡೀಲಲ್ಲೇ ಸಿಕ್ತು. ನಾನು ತಗೊಂಡಿದ್ದು ಯೂಸ್ಡ್ ಇದು 457. ಸೊ ಆಲ್ಮೋಸ್ಟ್ ಒಳ್ಳೆ ಬಜೆಟಲ್ಲಿ ಸಿಕ್ತು. ಆ್ಯಂಡ್ ನಂಗೆ ತಗೊಂಡಿದ್ದು ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಮೇಂಟೈನ್ ಮಾಡಿದ್ದು. ಆ ಓನರ್ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ರು ಗಾಡಿನ. ಸೊ ಎಷ್ಟು 3700 3800 ಓಡಿತು ಅಷ್ಟೇ ನಾನು ಗಾಡಿ ತಗೊಂಡಾಗ. ಆಲ್ಮೋಸ್ಟ್ ಎಷ್ಟು ಒಂದು 8000ರಿಂದ 9000 ಏನೋ ಗಾಡಿ ಓಡಿಸಿದೆ. ಮಾತ್ರ ನಾನು ಇಲ್ಲಿವರೆಗೂ ಆ ಗಾಡಿ ತೊಗೊಂಡಿದ್ದು ಡಿಸಿಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಮಗೆ ಸಜೆಸ್ಟ್ ಮಾಡಿದ್ದು MS ಬ್ರೋ ಮತ್ತು ಮೋಹನ್ ಬ್ರೋ, ಆಮೇಲೆ ಗೋಲ್ಡಿ, ಇವರೆಲ್ಲ ಎಲ್ಲರೂ ಸಜೆಸ್ಟ್ ಮಾಡಿದ್ರು. ಸುಮಾರು ಜನ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಬಟ್ ಸೀರಿಯಸ್ಲಿ ನನಗೆ ಇವಾಗಲೂ ಆ ಗಾಡಿ ತೊಗೊಂಡು ಅಷ್ಟು ಓಡಿಸಿ ಎಕ್ಸ್ಪೀರಿಯನ್ಸ್ ಮಾಡಿ ಕೊಟ್ಟಿರೋದು ನಂಗೆ ಇವಾಗಲೂ ವರ್ತು ಅನಿಸುತ್ತೆ. ಏನೋ ಸ್ವಲ್ಪನೂ ರಿಗ್ರೆಟ್ ಫೀಲ್ ಆಗೋಲ್ಲ, ಬಿಕಾಸ್ ಆ ಗಾಡಿ ಹಂಗಿತ್ತು. ಸೊ ನೀವು ಆ ಸೆಗ್ಮೆಂಟಲ್ಲಿ ಕಂಪೇರ್ ಮಾಡಿದ್ರೆ ಅಂಡರ್ 500cc ಒನ್ ಆಫ್ ದಿ ಬೆಸ್ಟ್ ಬೈಕ್ಸು ಇನ್ ಟರ್ಮ್ಸ್ ಆಫ್ ಪವರು, ಟಾಪ್ ಸ್ಪೀಡು. ಆಮೇಲೆ ನಿಮಗೆ ಅದು ಎಲ್ಲೂ ಅಷ್ಟು ಲ್ಯಾಗ್ ಅಂತ ಫೀಲ್ ಆಗೋಲ್ಲ ಗಾಡಿ. ಅಂಟಿಲ್ 193 194ವರೆಗೂ ನಿಮಗೆ ಎಲ್ಲೂ ಲ್ಯಾಗ್ ಫೀಲ್ ಆಗೋಲ್ಲ. ಅದಾದಮೇಲೆ ಒಂದು ಸ್ವಲ್ಪ 200 ಪುಷ್ ಮಾಡ್ತಾಯಿದ್ದೀರಾ ಅಂದರೆ ಇಟ್ ವಿಲ್ ಟೇಕ್ ಟೈಮ್. 200 ಹೋಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಬಿಟ್ಟರೆ ಸೊ ನೀವೇನಾದರೂ ನೆಕ್ಸ್ಟು ಲೆವೆಲ್ ಒನ್ ಡೇ ರೈಡ್ಸು ಮಾಡ್ತೀರಾ, ಹೆವಿ ಸ್ವಲ್ಪ ಹೈವೇ ರೈಡರ್ಸು ಆ ಥರ ಅಂದರೆ ಆ ಗಾಡಿ ಮಾಡಿಸಿದ ಗಾಡಿ. ಆಮೇಲೆ ಸ್ವಲ್ಪ ಜನಕ್ಕೆ ಇಶ್ಯೂಸು ಆಗಿತ್ತು, ಬ್ಯಾಚ್ 1 ಬ್ಯಾಚ್ 2 ತೊಗೊಂಡಿರೋರೆಲ್ಲ. ಅದಕ್ಕೇ ಇಷ್ಟೊಂದು ಜನ ನನಗೆ ಮತ್ತೆ DM ಮಾಡ್ತಿರೋದು, ಏನಾಯಿತು ಗುರು ನಿನ್ನ ಗಾಡಿ, ಆ ಥರ ಎಲ್ಲ. ಸೊ ನಾನು ತೊಗೊಂಡೆ, ಓಡಿಸಿದೆ ಫುಲ್ಲು 8,000 9,000 ಓಡಿಸಿದೆ. ನನಗೆ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟು ಸ್ವಲ್ಪ ಬಾಡಿಫೈ ಮಾಡಿಸಿ ಸ್ಟೇಜ್ 1 ಸ್ಟೇಜ್ 2 ಏನಾದ್ರು ಮಾಡೋಣ ಆ ಥರ ತಲೆಯಲ್ಲಿ ಇತ್ತು. ಬಟ್ ಸ್ವಲ್ಪ ಅನ್ಫಾರ್ಚುನೇಟ್ ರೀಸನ್ಸಿಂದ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅದೊಂದೇ ರೀಸನಿಗೋಸ್ಕರ ನಾನು ಗಾಡಿ ಕೊಟ್ಟು ಹೋಗಿದ್ದು. ಹೆಂಗೆ ಇದ್ರು ನೆಕ್ಸ್ಟ್ ಒಂದು 7-8 ಮಂತ್ಸು ಗಾಡಿ ಓಡಿಸೋಕ್ಕಾಗಲ್ಲ. ಪ್ರಾಬ್ಲಿ 1 ಇಯರ್ ಆಗ್ಬೋದು, 2 ಇಯರ್ಸ್ ಆಗ್ಬೋದು. ನನಗೆ ಗೊತ್ತಿರಲಿಲ್ಲ ಟೈಮಲ್ಲಿ ಎಷ್ಟು ಟೈಮ್ ತಾಳುತ್ತೆ ಅಂತ. ಸೊ ಅದೊಂದೇ ರೀಸನಿಗೋಸ್ಕರ ನಾನು ಆ ಟೈಮಲ್ಲಿ ಗಾಡಿ ಕೊಟ್ಬಿಟ್ಟು ಹೋಗಿದ್ದು. ಈಗ ನೀವು ಕೇಳಿದ್ರೆ ಸೊ 457 ನನ್ನ ಗಾಡಿಲಿ ನಾನು ಮೇಯ್ನ್ ಇಶ್ಯೂಸ್ ಫೇಸ್ ಮಾಡಿದ್ದು. ಯಾಕಂದರೆ ನೀವೊಂದು ಗಾಡಿಯನ್ನು ತಗೊಂಡ್ರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅಂದರೆ ಫಸ್ಟ್ ಮೇಯ್ನು ಸ್ವಲ್ಪ ಟರ್ನಿಂಗ್ ರೇಡಿಯಸ್ ಅದು ಹ್ಯಾಂಡಲ್ ಟಚ್ ಆಗುತ್ತೆ. ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಅದೊಂದೇ ನಂಗೆ ಮೇಯ್ನ್ ನೆಗೆಟಿವ್ ಅನಿಸಿತ್ತು. ಆಮೇಲೆ ಸ್ವಲ್ಪ ಬ್ರೇಕಿಂಗು ಓಕೆ ಟೈಪು ನಿಮಗೆ ಕಂಪೇರಿಟಿವ್ಲಿ ಇನ್ನೂ ಚೆನ್ನಾಗಿರೋದು ಕೊಡ್ಬೋದಿತ್ತು. ಬಟ್ ಓಕೆ, ನೀವೇನು ಜಾಸ್ತಿ ಇಂಜಿನ್ ಬ್ರೇಕಿಂಗ್ ಎಲ್ಲ ಯೂಸ್ ಮಾಡ್ತೀರ ಅಂದರೆ ಓಕೆ. ಬಟ್ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಗಾಡೀಲಿ RC ಮಾಸ್ಟರ್ ಸಿಲಿಂಡರ್ ಇದ್ದಿದ್ದು. ಲೈಕ್ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದು ತೊಗೊಂಡ್ರೆ ನೀವು ಒಳ್ಳೊಳ್ಳೆ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಬೇಕು. ಸೊ ನೀವು ಅದನ್ನು ತೊಗೊಂಡು ನೀವು ಯಾವುದಾದ್ರು ಬ್ರೇಕ್ ಪ್ಯಾಡ್ಸ್ ಹಾಕ್ತಾರೆ ಅದು ವರ್ಕ್ ಆಗಲ್ಲ ಪ್ರಾಪರಾಗಿ. ಪ್ರಾಪರ್ ಬ್ರೇಕ್ ಪ್ಯಾಡ್ಸ್ ವಿತ್ RC ಮಾಸ್ಟರ್ ಸಿಲಿಂಡರ್ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ನು. ಆಮೇಲೆ ಪರ್ಟಿಕ್ಯುಲರ್ ನನ್ನ ಬೈಕಲ್ಲಿ ಮಾತ್ರ ನನಗೆ ಒಂದು ಇಶ್ಯೂ ಇದ್ದಿದ್ದೇನೆಂದರೆ ಒಂಚೂರು ಗೇರ್ ಶಿಫ್ಟು ಸ್ಮೂತಾಗಿ ಆಗ್ತಾ ಇರಲಿಲ್ಲ. ಅಂದರೆ ಸ್ವಲ್ಪ ಹಾರ್ಡ್ ಇತ್ತು. ಅದೇ ನಾನು ಬೇರೆ ಗಾಡಿ ಓಡಿಸಿದ್ದೀನಿ, ನಮ್ಮ ಕೀರ್ತಿ ಗಾಡಿ, ಆಮೇಲೆ ನಮ್ಮ ಫ್ರೆಂಡ್ ಇನ್ನೊಂದು ಗಾಡಿ ಇತ್ತು, ಅದೇ ಮಾಡಿಫಿಕೇಷನ್ ಗಾಡಿ ಅಂತ ಹೇಳೋದು, ಅದನ್ನು ಓಡಿಸಿದ್ದೀನಿ. ಸೊ ಅವೆಲ್ಲ ಸಖತ್ತು ಸ್ಮೂತಾಗಿ ಗೇರ್ ಶಿಫ್ಟ್ ಆಗೋದು. ಅಂದರೆ ಸ್ವಲ್ಪ ಏನೋ ಹಾರ್ಡಿತ್ತು. ಅದೊಂದು ಬಿಟ್ಟರೆ ಏನು ವಿಷಯ ಇರಲಿಲ್ಲ ಗಾಡೀಲಿ. ಸೊ ಇನ್ನು ಓವರ್ ಆಲ್ ಎಕ್ಸ್ಪೀರಿಯೆನ್ಸು ನಿಮಗೆ ಅದೇ ದಿ ಬೆಸ್ಟು ಒನ್ ಟರ್ಮ್ಸ್ ಆಫ್ ಈ ಥರ ರೈಡ್ ಮಾಡೋದಕ್ಕೆಲ್ಲ. ಕಾರ್ನರ್ಸಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ ಗುರು. ಅದರಲ್ಲೂ ನೀವು ಟೈರ್ಸೂ ಅಷ್ಟೇ ಕಂಪನಿಯಿಂದ ಬರುತ್ತಲ್ಲ ಟೈರ್ಸ್, ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲ ನೀವು ಅಪೋಲೋ ಆಲ್ಫಾ HN ಹಾಕ್ಸಿದ್ರು ಅದು ಓಕೆನೇ. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಟೈರ್ಸ್ ಹಾಕ್ಸಿದ್ರೆ ಈ ಥರ ಕಾರ್ನರಿಂಗು ಅಥವಾ ನೀವೇನಾದರೂ ಹೈವೇ ರೈಡ್ಸ್ ಹೋಗ್ತಿರೋ ಅಂತೂ ಸಕ್ಕತ್ತು ಫೀಲು ಮಾತ್ರ. ಸೊ ನನಗೆ ಒಂದು ಆ್ಯಾವ್ರೇಜ್ ಅಂತ ಬಂದರೆ ಎಷ್ಟು ಒಂದು ಇನ್ ಟರ್ಮ್ಸ್ ಆಫ್ ನೀವು ಕ್ರೂಸ್ ಮಾಡ್ತೀರ ಅಂದರೆ 130 120 123 ಬರೋದು. ಆ್ಯಂಡ್ ಅಗೈನ್ ನೀವು ಚೆಚ್ಚಾಡ್ತೀರಾ ಅಂದ್ರೂ ಒಂದು 17 ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿವರೆಗೂ ಈ ಗಾಡಿ ನೆಗೆಟಿವ್ಸ್ ಬಗ್ಗೆ ಹೇಳಿದೆ. ಯಾಕಂದರೆ ಗಾಡಿ ತಗೊಳ್ಳೋರು ಬೇಜಾನ್ ಜನ ಫಸ್ಟ್ ಚೆಕ್ ಮಾಡೋದೇ ಗಾಡಿ ನೆಗೆಟಿವ್ಸ್ ಏನೋ ಅಂತ, ಅದರ ನೆಕ್ಸ್ಟು ಪಾಸಿಟಿವ್ಸ್ ಏನೋ ಅಂತ ನೋಡೋಕೆ ಬರ್ತಾರೆ. ಸೊ ಈ 9,000
ಕಿಲೋಮೀಟರ್ಸ್ ಓಡಿಸಿರೋದ್ರಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಆ ಗಾಡಿ ಸ್ಮೂತ್ನೆಸ್ಸು, ಆ ಟ್ವಿನ್ ಸಿಲಿಂಡ್ರು ಸ್ಮೂತ್ನೆಸ್ ನೆಕ್ಸ್ಟ್ ಲೆವೆಲ್ಗುರು. ಜಾಸ್ತಿ ಸಿಂಗಲ್ ಸಿಲಿಂಡ್ರ್ ಓಡಿಸಿ ನೆಕ್ಸ್ಟ್ ಶಿಫ್ಟು ಟ್ವಿನ್ನಿಂಗ್ ಮಾಡ್ತಾರಲ್ಲ ಅವ್ರಿಗೆ ಅದು ಕ್ಲೀನಾಗಿ ಫೀಲ್ ಆಗುತ್ತೆ. ಸಖತ್ ಸ್ಮೂತ್ ಅನಿಸುತ್ತೆ ಗಾಡಿ ನಿಮಗೆ. ಅದಾದಮೇಲೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಲೈಕ್ ಇನ್ ಟರ್ಮ್ಸ್ ಆಫ್ ಇಂಜಿನ್ ಹೀಟಿಂಗ್ ಇದರಲ್ಲಿ ನಾವು ತಿರುಪತಿಯಿಂದ ಬೆಂಗಳೂರುವರೆಗೂ ಆಲ್ಮೋಸ್ಟು ಎಷ್ಟು 230 ಕಿಲೋಮೀಟರ್ಸ್ ಏನೋ ಇದೆ. ನಾವು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಒಂದು 7:10 ಹಂಗೆ ತಿರುಪತಿಲಿ. ನಾನು ನನ್ನ ಫ್ರೆಂಡು ವಿತ್ ಲಗೇಜು ಒಂದು ಬ್ಯಾಗು, ಅದು ಫುಲ್ಲಿ ಲೋಡೆಡ್ ಬ್ಯಾಗು, ಅದನ್ನು ಮುಂದೆ ಹಿಡ್ಕೊಂಡು ನಾವು ಕೂರಿಸ್ಕೊಂಡು ಜಸ್ಟ್ 1 hour 58 minutes 1-2 hours ಆ ರೇಂಜಿಗೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಆಲ್ಮೋಸ್ಟ್ ನಿಮಗೆ ಅಲ್ಲಿ ಸ್ಟಾರ್ಟಿಂಗಲ್ಲಿ 6 lane ಹೈವೇ, ಆಮೇಲೆ ನೆಕ್ಸ್ಟ್ 4 lane ಹೈವೇ ಇತ್ತು. 160-170 ಕ್ರೂಸ್ ಮಾಡ್ಕೊಂಡು ಬಂದಿದ್ದು 6 lane ಹೈವೇಲಿ. ಮತ್ತು ಇದು 4 lane 140+. ಬಟ್ ನನಗೆ ನಾನು ಬೇರೆ ಗಾಡಿ ಓಡಿಸಿರೋದ್ರಿಂದ ಸ್ವಲ್ಪ ಈ ಬೇರೆ ಗಾಡಿಗೂ ಸ್ವಲ್ಪ ಲಾಂಗ್ ರೈಡ್ ಹೊಡೆದಿದ್ದೀನಿ. ಅದು ಕಂಪೇರ್ ಮಾಡಿದ್ದೀನಿ ಅಷ್ಟೊಂದು ಇಂಜಿನ್ ಹೀಟ್ ಅಂತ ಅನ್ನಿಸ್ಲೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಾ ಹೋಗ್ತು. ಆಮೇಲೆ ಈಗ ನೀವು ಬೇರೆ ಇದೇ ಸೆಗ್ಮೆಂಟ್ ಗಾಡಿಗಳು ಬೇರೆದೂ ನೋಡ್ಬೋದು, ಅವೂ ಅಷ್ಟೇ ಆವ್ರೇಜು ಇದೂ ಆವ್ರೇಜು ಆಲ್ಮೋಸ್ಟ್ ಸೇಮ್ ಕೊಡುತ್ತೆ. ಸೊ ನಿಮಗೆ ಇನ್ ಟರ್ಮ್ಸ್ ಆಫ್ ಆವ್ರೇಜ್ ಮೈಲೇಜ್ ಅಂತ ಬಂದರೆ ಇದರಲ್ಲಿ ನಿಮಗೆ ಅದು ಏನೋ ಅನ್ಸಲ್ಲ. ಆ ಗಾಡಿ CC ಸೆಗ್ಮೆಂಟಿಗೆ ಬೆಸ್ಟ್ ಅನಿಸುತ್ತೆ. ಏನಕ್ಕಂದರೆ ಇವಾಗ ನೋಡಿ ಗುರು, ನಂತ ಈಗ ಅಡ್ವೆಂಚರ್ 390 ಇದೆ. ಈ ಅಡ್ವೆಂಚರ್ 390 ಇದೆ ನನಗೆ 390 ಇಲ್ಲ 350. ಸೊ ಇದನ್ನೇ ನನಗೆ ಇವಾಗ ಆವ್ರೇಜು 20-23 ಕೊಡುತ್ತೆ. 23 ಮ್ಯಾಕ್ಸಿಮಮ್ ಅಷ್ಟೇ. ಇನ್ನೂ ಕೆಚ್ಚಲ್ ಇನ್ನೂ ಕಮ್ಮಿ ಕೊಡುತ್ತೆ. ನಮ್ಮ ಇದು ಚೆಚ್ಚುತ್ತನ್ ಸರ್ ಯಾವೊಂದಿಷ್ಟು 17-18 ಕೊಡುತ್ತೆ 350cc ಈ ಸೆಗ್ಮೆಂಟ್ ಗಾಡಿಗಳು. ಬಟ್ ಅದೇ ನಮ್ಮದು 457 ಸ್ಟಿಲ್ ಟ್ವಿನ್ ಸಿಲಿಂಡರ್ ಆದ್ರೂ 23-24 ಬರೋದು ನಾವು 130 ಕ್ರೂಸ್ ಮಾಡಿದ್ರೆ. ಸೊ ನಂಗೆ ಇನ್ ಟರ್ಮ್ಸ್ ಆಫ್ ಆವ್ರೇಜ್ ಬೆಸ್ಟ್ ಅನ್ನಿಸ್ತು. ಮೇಂಟೆನೆನ್ಸ್ ಅಂತ ಬಂದರೆ ನಿಮಗೆ ಕಂಪ್ಯಾರಿಟಿವ್ಲಿ ಓಕೆ, ಬಟ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಸರ್ವಿಸ್ ಚಾರ್ಜ್ ಓಕೆ ಅನ್ಸಿದ್ರು ನಿಮಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ನೀವು ಬ್ರೇಕ್ ಪ್ಯಾಡ್ಸ್ ಪ್ರೈಸೇ 5000 ಏನೋ ಇದೆ. ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು ನೀವು ಶೋರೂಮಲ್ಲಿ ಹಾಕ್ಸ್ಕೊಳ್ಳೋದಾದರೆ ನೀವು ಅದನ್ನು ಅದ್ರ ಬದಲು ಹೊರಗಡೆ ಹಾಕ್ಸ್ಕೊಂಡ್ರೆ ಬೆಸ್ಟು. ನಾನು ಕೇಳಿದ್ರೆ ಡೆಡಿಕೇಟೆಡ್ ಆಗಿ ಈ ಗಾಡಿನಂತೂ ಪ್ರಾಪರ್ ಟ್ರ್ಯಾಕ್ ರೈಡಿಂಗ್ಗೆ ರೆಡಿ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ಇದರಲ್ಲಿ ಸ್ಪೋರ್ಟ್ಸ್ ಟೂರ್ ಥರ ಯೂಸ್ ಮಾಡ್ಬೋದು. ನಾನು ಸುಮಾರು ಲಾಂಗ್ ರೈಡ್ ಮಾಡಿದ್ದೀನಿ, ಬಟ್ ನನಗೆ ಆ ಥರ ಏನು ಬ್ಯಾಕ್ ಪೇನ್ ಎಲ್ಲ ಬಂದಿಲ್ಲ. ಓಕೆ, ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಇರ್ತೀವಿ. ತುಂಬ ಡೆಡಿಕೇಟೆಡಾಗಿ ಅಗ್ರೆಸಿವ್ 390 ಥರ ಎಲ್ಲ ಇಲ್ಲವೇ ಇಲ್ಲ. ಬಟ್ ಸ್ಟಿಲ್ ಓವರ್ ದಿ ಟೈಮ್ ಲೈಕ್ ನೀವು ಕಂಟಿನ್ಯೂಸ್ ಆಗಿ 2-3 hours ಎಲ್ಲ ಓಡಿಸ್ತೀರಾ ಅಂದರೆ ಸ್ವಲ್ಪ ಹಿಂಗಡೆ ಸೀಟ್ ಓಕೆ ಟೈಪ್ ಅಷ್ಟೇ. ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ, ಹಣ್ಣು ಬಂದ್ಬಿಡುತ್ತೆ. ನೀವೇನಾದರೂ ಅದಕ್ಕೆ ಪ್ರಾಪರ್ ಎಕ್ಸಾಸ್ಟು ಆ್ಯರೋ ಇಲ್ಲ ನಮ್ಮದು ನಿಶಾಲ್ ಬ್ರೋ ಅವ್ರದ್ದು EFC ಎಕ್ಸಾಸ್ಟ್ ಫ್ಯಾಬ್ರಿಕೇಷನ್ ಕ್ರಾಫ್ಟ್ಸು, ಸೊ ಆ ಥರದ ಎಕ್ಸಾಸ್ಟು ಅಂದರೆ ಲಾಂಗ್ ಕ್ಯಾನ್ ಇರೋದು. ಸೊ ಇವನ್ನೆಲ್ಲ ಹಾಕ್ಬಿಟ್ಟು ನೀವು ಗಾಡಿ ಓಡಿಸಿದ್ರೆ ಕ್ವಿಕ್ ಶಿಫ್ಟರ್ಗೂ ಮತ್ತು ಅದಕ್ಕೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು. ನಿಮಗೆ ಸೇಮ್ ಆಲ್ಮೋಸ್ಟ್ ಬೇಸ್ ಜಾಸ್ತಿ ಬರಲ್ಲ, ಬಟ್ ಸ್ಟಿಲ್ ಒಂದು ಲೆವೆಲಿಗೆ ಡುಕಾಟಿದು ಹೆಂಗೆ ನಿಮಗೆ ಪ್ಯಾರಲಲ್ ಟ್ವಿನ್ ಸೌಂಡ್ ಕೇಳಿಸುತ್ತೆ, ಇದ್ರದ್ದು ಹಂಗೆ ಕೇಳಿಸುತ್ತೆ. ನನ್ನ ಗಾಡಿ ನಾನು ಕೊಟ್ಟಿಯೋ 8 months ಆಗಿದ್ದಲ್ಲ. ಸೊ ಇವಾಗ ಆ ಇರೋ ಓನರು ಗಾಡಿಗೆ ಯಾರೋ ಎಕ್ಸಾಸ್ಟ್ ಹಾಕ್ಬಿಟ್ಟು ಒಂದು ಸ್ಟೋರಿಯಲ್ಲಿ ಹಾಕಿದ್ರು ಫ್ಲೈಬೈದು. ಸಕ್ಕತ್ ಅಂದರೆ ಸಕ್ಕತ್ತಾಗಿ ಕೇಳಿಸುತ್ತೆ ಸೀರಿಯಸ್ಲಿ. ನಿಮ್ಮ ಗ್ಯಾಂಗಲ್ಲಿ ಎಲ್ಲ ಸೂಪರ್ ಬೈಕ್ಸು 600cc ಮೇಲ್ಗಡೆ ಇದ್ದಾವೆ. ನೀವು ಸ್ಟಿಲ್ ರೈಡಿಗೆ ಹೋಗಬೇಕು ಅಂದರೆ 390ಕ್ಕಿಂತ ಇದು ಬೆಟರ್ ಆಪ್ಷನ್ನು. ಏನಕ್ಕಂದರೆ ಇದರಲ್ಲಿ ಟ್ವಿನ್ ಸಿಲಿಂಡರ್ ಇರೋದ್ರಿಂದ ಇಂಜಿನ್ ಹೀಟ್ ಆಗಲ್ಲ, ನೀವು ಆರಾಮಾಗಿ ಕೀಪಪ್ ಮಾಡ್ಬೋದು. ನೀವು ಓವರ್ 1 ಗಂಟೆನೂ ಕಂಟಿನ್ಯೂಸ್ 150-160 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಇದು ಇಂಜಿನ್ನು ತಡೆಯುತ್ತೆ. ಆ ಥರ ನೀವು ಹೊಡೆದ್ರೂ ಈ ಗಾಡಿ ತಡೆಯುತ್ತೆ. ಟರ್ಮ್ಸ್ ಆಫ್ ಕಾಸ್ಟಿಂಗು ಇವಾಗ ಹೊಸ್ದಾಗಿ GST ಪ್ರೈಸ್ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಅಗೈನ್ ಅದರಲ್ಲಿ ಆಕ್ಸರೀಸ್ ಆಗಿ ಆ್ಯಡ್ ಆನ್ ಆಗಿ ಕ್ವಿಕ್ ಶಿಫ್ಟರ್ ಅದು ಇದು ಏನೋ ಅವ್ರು ಕೊಡ್ತವ್ರೆ. ನಮಗೆ ಆ ಟೈಮಲ್ಲಿ ಅವೆಲ್ಲ ಇರಲಿಲ್ಲ. ಸೊ ಯಾರು ತೊಗೊಳ್ತಾರೆ ಅವರೇ ಎಕ್ಸ್ಟ್ರಾ ಪೇ ಮಾಡಿ ಹಾಕ್ಸ್ಕೋಬೇಕಿತ್ತು. ಸೊ ನೀವ್ಯಾರು ಆ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಕ್ವಿಕ್ ಶಿಫ್ಟರು ಬ್ಲಿಪ್ಪರು ಕಂಪಲ್ಸರಿ, ಇಲ್ಲಾಂದರೆ ಅಷ್ಟು ಮಜಾ ಕೊಡೋಲ್ಲ. ಅದಿದ್ರೇನೆ ಬೆಸ್ಟ್. ಅದಾದ್ಮೇಲೆ ರೇಸಿಂಗ್ ವಿಂಡ್ಶೀಲ್ಡ್ ಹಾಕ್ಸ್ಕೊಳ್ಳಿ, ಡಬಲ್ ವಿಸರ್ ಏನೋ ಬರುತ್ತಲ್ಲ ಅದರದ್ದು. ಅದ್ರ ಜೊತೆಗೆ ಬ್ರೇಕ್ ಪ್ಯಾಡ್ಸ್ ಒಂದು ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ. ಎಕ್ಸಾಸ್ಟ್ ಹಾಕ್ಸ್ಕೊಂಡ್ರೆ ಖತರ್ನಾಕು, ಜೊತೆಗೆ ಏರ್ ಫಿಲ್ಟ್ರನ್ನು ಚೇಂಜ್ ಮಾಡಿಸಿ VMC ಯಾವ್ದಾದ್ರು ಹಾಕ್ಸ್ಕೊಳ್ಳಿ. ಸೊ ಇಷ್ಟೆಲ್ಲ ಕಂಬೈನ್ ಮಾಡಿಬಿಟ್ಟು ಒಂದು ಒಳ್ಳೆ ರ್ಯಾಪ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇರೆ ಗಾಡಿನೇ ಬೇಡ. ನೆಕ್ಸ್ಟು ಸೂಪರ್ ಬೈಕಿಗೆ ಪ್ರಾಪರ್ ಲೀಟರ್ ಕ್ಲಾಸ್ ಹೋಗೋವರೆಗೂ ಅದೇ. ಆ್ಯಂಡ್ ಅಗೈನ್ ಒಂದೊಂದ್ಸಲಿ ನಿಮಗೆ ಫೀಲ್ ಆಗುತ್ತೆ ಬಾಯ್ಸ್, ಯಾವ ಥರ ಅಂದರೆ ನಿಮ್ಮ ಗ್ಯಾಂಗಲ್ಲೆಲ್ಲ 390ಗಳೇ ಇದ್ದು, GT 390 ನಿಂಜಾ 400 ಇದೆಯಲ್ಲ ಇದು. ಸೊ ಈ ಥರ ಗಾಡಿಗಳೆಲ್ಲ ಇದ್ದು ಇದ್ರ ಜೊತೆ ನಿಮ್ಮದು 457 ಇತ್ತು ಅಂದರೆ ನಿಮಗೆ ಓಕೆ, ನೀವು ರೂಲ್ ಮಾಡಾಕ್ತೀರಾ ಆ ಗ್ರೂಪಲ್ಲೆಲ್ಲ. ಬಟ್ ನಿಮ್ಮ ಗಾಡಿ ಗ್ರೂಪಲ್ಲೆಲ್ಲ ಈ ಥರ ನಮ್ಮ ಮೋಹನ್ ಬರ್ತಾರೆ 6R 1000 ನಮ್ಮ ಇದು 10R ಡುಕಾಟಿ, ಆಮೇಲೆ ನಮ್ಮ ಇದು ರಂಜನ್ ಬ್ರೋದು CBR. ಸೊ ಈ ಥರ ಎಲ್ಲ ಗಾಡಿಗಳು, ಆಮೇಲೆ ಗೋಲ್ಡ್ ಜಿನಾಡಿ, ಇವ್ರ ಜೊತೆ ನೀವು ಆ ಗಾಡಿ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ನೀವು ಕೀಪಪ್ ಮಾಡ್ತೀರಾ. 100% ನೀವು ಕೀಪಪ್ ಮಾಡ್ತೀರಾ. ನಂದು ಲಾಸ್ಟ್ ವೀಡಿಯೋ ಚೆಕ್ ಮಾಡ್ಬೋದು ನೀವು ಹೋಗಿ. ನಮ್ಮ DV ಬ್ರೋ ಅವ್ರ ಜೊತೆ ಎಲ್ಲ ರೈಡ್ ಹೋಗಿದ್ವಲ್ಲ, ಅದರಲ್ಲಿ ನಾನು ಕೀಪಪ್ ಮಾಡ್ತಾಯಿದ್ದೆ ಅವ್ರ ಜೊತೆ. ಬಟ್ ನಾನು ಎಕ್ಸ್ಟ್ರೀಮಾಗಿ ಪುಷ್ ಮಾಡಿದ್ರೂ ಆ ಥರ ಎಲ್ಲ ಸೈಡ್ ಥರ ಹೊಡೆದ್ಬಿಟ್ಟು ಡಾಮಿನೇಟರ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ಗಾಡಿ ಎಷ್ಟು ಕೇಪಬಿಲಿಟಿ ಇದೆ ಅಷ್ಟು ಮಾತ್ರ ಮಾಡ್ಬೋದು, ಕೀಪಪ್ ಮಾಡ್ಬೋದು. ಬಟ್ ನೀವು ಅಗೈನ್
ಓವರ್ ದ ಟೈಮ್ ನೀವು ಅದು ಅವ್ರನ್ನ ಫುಲ್ಲು ಕಾಂಪಿಟೇಷನಲ್ಲಿ ಜೊತೆಗೆ ಹ್ಯಾಂಡ್ ಟು ಹ್ಯಾಂಡ್ ನಮ್ಮ 390 ಬಾಯ್ಸ್ ಎಲ್ಲ ಹೊಡಿತಾರೆ ಅಷ್ಟೊಂದು ಆ ಥರ ಹೊಡಿಬೇಕು ಅಂದರೆ ಚಾನ್ಸೇ ಇಲ್ಲ ಇದರಲ್ಲಿ. ಸೊ ಅವೆಲ್ಲ ನೆಕ್ಸ್ಟ್ ಲೆವೆಲ್ ಲೀಗಲ್ಲಿದ್ದಾವೆ 600cc ಅಬೋವ್ ಎಲ್ಲ. 600cc ಇಟ್ಕೊಂಡು ಈಗ ಲೀಟರ್ ಕ್ಲಾಸಿಗೆ ಹೊಡೆಯೋಕ್ಕಾಗಲ್ವಲ್ಲ, ಅದೇ ಥರ ನಾವು ಅಷ್ಟೇ 400 500cc ಇಟ್ಕೊಂಡು 600cc ಗಾಡಿಗಳೆಲ್ಲ ಹೊಡೆಯೋಕ್ಕಾಗಲ್ಲ. ಅದು ಎಷ್ಟು ಕೇಪಬಿಲಿಟಿ ಇದೆ ಅಷ್ಟು ಮಾತ್ರ ನಾವು ಪುಷ್ ಮಾಡೋದಕ್ಕಾಗೋದು. ಕೇಳಿದ್ರೆ ನೀವು ಎಲ್ಲಿ ಯಾರಾದರೂ ಬೈಕ್ ತೊಗೊಳ್ತಾ ಇದ್ದೀರಾ ಅಂದರೆ ನೀವು ಒಬ್ಬರೇ ಅಂತೂ ಸೋಲೋ ರೈಡ್ ಅಂತೂ ಜಾಸ್ತಿ ಮಾಡಲ್ಲ. ನಿಮ್ಮ ಸರ್ಕಲ್ ಯಾವ ಥರ ಬೈಕ್ಸ್ಗಳಿರ್ತವೆ ಆ ಥರದ್ದು ತಗೊಂಡ್ರೆ ಮಾತ್ರ ಅದಕ್ಕೆ ಒಳ್ಳೆ ಮಜಾ ಕೊಡೋದು. ಇಲ್ಲ ನಿಮ್ಮ ಗ್ಯಾಂಗಲ್ಲಿ ಎಲ್ಲರೂ ಡ್ಯೂಕ್ 200 ಇಟ್ಕೊಂಡಿದ್ದಾರೆ, ನೀವೊಬ್ಬರು RS 457 ತಗೊಂಡ್ರಿ ಅಥವಾ ಯಾವುದಾದ್ರೂ ಒಂದು 500cc ಗಾಡಿ ತೊಗೊಂಡ್ರಿ ಅಂದ್ಕೊಳ್ಳಿ, ಸೀರಿಯಸ್ಲಿ ಮಜಾ ಕೊಡೋಲ್ಲ. ನಿಮ್ಮ ಗ್ಯಾಂಗಲ್ಲೆಲ್ಲ ಡ್ಯೂಕ್ 200 ಇಟ್ಕೊಂಡಿದ್ದಾರೆ, ನೀವು 200cc ಸೆಗ್ಮೆಂಟಲ್ಲಿ ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ. ಆಮೇಲೆ ನಿಮ್ಗೆ ಅಷ್ಟೇ ಮಜಾ ಕೊಡುತ್ತೆ ಒಟ್ಟೊಟ್ಟಿಗೆ ಎಲ್ಲ ರೈಡ್ ಮಾಡಿದ್ರೆ. ಸೊ ನಾನು ಇವಾಗ ಕಂಪ್ಲೀಟ್ಲಿ ಮಾತಾಡ್ತಿರೋ ಟಾಪಿಕ್ ಎಲ್ಲ ಬ್ರೇಕ್ಫಾಸ್ಟ್ ರೈಡ್ ಬಗ್ಗೆನೇ. ಸೊ ನೀವು ಬೇರೆದಕ್ಕೆಲ್ಲ ಲಿಂಕ್ ಮಾಡಬೇಡಿ, ಟ್ರಾವೆಲಿಂಗೆಲ್ಲ ಜಸ್ಟ್ ಫೋಕಸ್ಡಾಗಿ ಒನ್ ಡೇ ಬ್ರೇಕ್ಫಾಸ್ಟ್ ರೈಡ್ಸ್ ಒಂದು ಸ್ವಲ್ಪ ಸ್ಟ್ರೆಚ್ ಹೊಡೆದ್ಬಿಟ್ಟು ಈ ಥರದ ಪಾಯಿಂಟಿಗೆ ಮಾತ್ರ ಹೇಳ್ತಾ ಇರೋದು. ಹಂಗೇ ನಿಮ್ಮ ಗ್ಯಾಂಗಲ್ಲೆಲ್ಲ 390ಗಳು GT ಈ ಥರ ಈ ಸೆಗ್ಮೆಂಟಲ್ಲಿ ಇರೋ ಗಾಡಿಗಳಿದ್ದರೆ ನಿಮಗೆ 457 ಒಳ್ಳೆ ಮಜಾ ಬರುತ್ತೆ. ಅಂಟಿಲ್ ಅನ್ಲೆಸ್ ಅಲ್ಲಿ ಹೆವಿ ಸೂಪರ್ ಬೈಕ್ಸ್ ಇದ್ದು ನೀವು ಅವ್ರನ್ನ ಡಾಮಿನೇಟ್ ಮಾಡಬೇಕು ಅಥವಾ ನೀವು ಜಾಸ್ತಿ ಒಂಥರ ಸ್ವಲ್ಪ ಫೀಲ್ ಕೊಡಬೇಕು ಅನ್ನೋ ಥರ ಇಲ್ಲ ಅಂದರೆ ಅಷ್ಟೇ. ಇಲ್ಲಿವರೆಗೂ ಬಂದು ನಮ್ಮ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ. ಇನ್ನು ಮುಂದೆ ಈ ಥರ ಕುತ್ಕೊಂಡು ಬೈಕ್ಸ್ ಬಗ್ಗೆ ಮಾತಾಡೋ ಅಂತ ಅಂದ್ಕೊಂಡಿರ್ತೀನಿ. ನಾನು ಯಾವುದೇ ಕಾರಣಕ್ಕೂ ಸ್ಪೆಸಿಫಿಕೇಷನ್ಸು, ಪವರು, ಕಾನ್ಫಿಗರೇಷನ್ಸು ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾನು ಏನೇ ಹೇಳಿದ್ರು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ಅಷ್ಟೇ. ನನಗೆ ಓಡಿಸ್ದಾಗ ಏನು ಫೀಲ್ ಆಗುತ್ತೆ ಆ ಫೀಲಲ್ಲಿ ಹೇಳ್ತೀನಿ ಅಷ್ಟೇ. ನಾನು ಯಾವುದೇ ಮೆಕ್ಯಾನಿಕ್ ಅಲ್ಲ, ನಾನು ಯಾವುದೋ ಆಟೋಮೊಬೈಲ್ ಇಂಜಿನಿಯರ್ ಅಲ್ಲ, ನಾನು ಯಾವುದೇ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲ, ಒಬ್ಬ ನಾರ್ಮಲ್ ರೈಡರ್ ಅಷ್ಟೇ. ಒಂದು ಬೇಸಿಕ್ಸ್ ಅಷ್ಟೇ ನನಗೂ ಒಂಚೂರು ನಾಲೆಡ್ಜ್ ಇರೋದು ಬೈಕ್ ಬಗ್ಗೆ. ತುಂಬಾ ಇನ್ಡೆಪ್ತು ಅಲ್ಲಿ ಇಂಜಿನಲ್ಲಿ ಪಿಸ್ಟನ್ ಹಿಂಗೆ ಹೊಡೆದ್ರೆ ಹಿಂಗಾಗುತ್ತೆ ಅವೆಲ್ಲ ನಾನು ಗಾಡಿ ಓಡಿಸ್ದಾಗ ಫೀಲ್ ಹೆಂಗಿದೆ ಅಂತ ಕೇಳ್ತೀರಾ ಅದನ್ನು ಹೇಳ್ತೀನಿ. ಇವಾಗಲೂ ಅಷ್ಟೇ ನಿಮಗೆ ಈ ಥರ ಏನೇ ಸ್ಪೆಸಿಫಿಕೇಷನ್ಸ್ ಕಾನ್ಫಿಗರೇಷನ್ಸ್ ಮಾಡೋ ವೀಡಿಯೋಗಳು ಬೇಕು ಅಂದರೆ ಸುಮಾರು ಜನ ನಮ್ಮ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾರೆ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಹಾಕ್ತಾರೆ. ಅವ್ರದ್ದು ಹೋಗಿ ನೋಡಿ. ನನಗೆ ಪರ್ಸ್ನಲಾಗಿ ಏನು ಫೀಲ್ ಆಯಿತು, ನನಗೆ ಆ ಗಾಡಿ ಬಗ್ಗೆ ಏನು ಒಪಿನಿಯನ್ ಅಂತ ಕೇಳಿದ್ರೆ ನಾನು ಇದು ಹೇಳ್ತೀನಿ. ಸೊ ಇವಾಗ ಯಾರಾದರೂ ಅಲ್ಟಿಮೇಟಾಗಿ RS 457 ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ಗಾಡಿಗಳಿದ್ದಾವೆ ಫಸ್ಟ್ ನೀವು ಅದನ್ನು ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಅದೇ ಥರ ಗಾಡಿಗಳು ಇಟ್ಕೊಂಡಿದ್ದಾರೆ ಅಂದರೆ ನೀವು ತಗೊಳ್ಳಿ. ನಿಮಗೆ ಓಡಿಸ್ದಾಗ ಮಜಾ ಬರುತ್ತೆ. ನಿಮಗೆ ಬೈಕಿಂದ ಮಜಾ ಬರೋಲ್ಲ, ಬೈಕಿನ ಜೊತೆ ಆ ಫ್ರೆಂಡ್ ಸರ್ಕಲ್ ಇರುತ್ತಲ್ಲ ಅವ್ರ ಜೊತೆ ಓಡಿಸ್ದಾಗಲೇ ನಿಮಗೆ ಅದು ಫೀಲ್ ಆಗೋದು. ಇಲ್ಲ ನಿನ್ನ ಸೋಲೋ ರೈಡರು ಫುಲ್ಲು ಒಬ್ಬನೇ ಟ್ರ್ಯಾಕ್ ಎಲ್ಲ ತೊಗೊಂಡು ಹೋಗಬೇಕು ಅಂದರೆ ಆ ಥರ ಪರ್ಪಸ್ ಇರೋ ತೊಗೊಂಡೋಗಿ. ಅದು ಬಿಟ್ಟರೆ ಇನ್ನು ಡೇ ಟು ಡೇ ಲೈಫಿಗೆ ಸಿಟಿ ರೈಡ್ಸಿಗೆಲ್ಲ ಅದನ್ನು 457 ಇಟ್ಕೊಂಡು ಓಪನ್ ಡೌನ್ ಮಾಡ್ತೀನಿ ಅಂದರೆ ದಟ್ ಈಸ್ ಅದೇನು ಸೆನ್ಸೇ ಮಾಡಲ್ಲ. ಅದ್ರ ಬದಲು ನೀವು ಯಾರು ನಮ್ಮ ಥರ ಅಡ್ವೆಂಚರ್ 390 315 ಇಲ್ಲ ಡೇ ಟು ಡೇಗೆ ಅಂತ ಸ್ಕ್ರಾಮ್ದ 400 ಇದೆಯಲ್ಲ ನಮ್ಮ ರಾವುದು ನೆಕ್ಸ್ಟ್ ಲೆವೆಲ್ ಗಾಡಿಗಳು. ಸೊ ಈ ಥರದ್ದು ತಗೊಳ್ಳಿ. ಅಂಟಿಲ್ ಅಂದೆಸ್ ಜಾಸ್ತಿ ಬ್ರೇಕ್ಫಾಸ್ಟ್ ರೈಡ್ಸು ಇಲ್ಲ ಟ್ರ್ಯಾಕ್ ಡೇಸ್ ಮಾಡೋದಿದ್ದರೆ ಮಾತ್ರ 457ಗೆ ಹೋಗಿ, ಅದು ಬೆಸ್ಟ್ ಆಗಿರು. ಇನ್ನೇನು ಹೇಳೋದೆಲ್ಲ ಹೇಳ್ದೆ, ಕವರ್ ಮಾಡಿದೆ, ಇನ್ನೇನು ಉಳಿದಿಲ್ಲ ಅಂದ್ಕೊಳ್ತೀನಿ. ಆಮೇಲೆ ಈ ಸೂಪರ್ ಬೈಕ್ ಏನು ತೊಗೊಳ್ಳಿಲ್ಲ ಅಂತ ಅಂದರೆ ಜಸ್ಟ್ ಒಂದು ನಿಮಿಷ ಹೇಳಿರ್ತೀನಿ. ನನಗೆ ಇವಾಗ ಈ ವರ್ಷ ಎಸ್ಪೆಷಲಿ ನಮ್ಮ ಝೋನಲ್ಲಿ ಇರೋರೆಲ್ಲ ಅವ್ರವ್ರ ವರ್ಕಲ್ಲೇ ಬಿಸಿ ಇದ್ದಾರೆ. ನಾನು ನಿಮಗೆ ಇವಾಗ ಹೇಳಿದ್ನಲ್ಲ ಎಕ್ಸಾಂಪಲ್, ಎಲ್ಲ ಅವ್ರವ್ರ ವರ್ಕಲ್ಲೇ ಬಿಸಿ ಇದ್ದಾರೆ. ಮೋಹನ್ ಬ್ರೋನು ಬಿಸಿ, ಇವಾಗ ಮದುವೆ ಆಯಿತು, ಅವ್ರ ಪಾಡಿಗೆ ಅವರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಮ್ಮ ಗೋಲ್ಡಿನೂ ಸಿಗ್ತಾರೆ ಬಟ್ ಒಂದೊಂದು ರೈಡಿಗೆ ಈ ಥರ. ಸೊ ಈ ಥರ ನಮ್ಮ ಬಾಯ್ಸ್ ಸುಮಾರು ಜನ ಇದ್ದಾರಲ್ಲ ಎಲ್ಲರೂ ಬಿಸಿ. ಸೊ ಇವಾಗ ಇನ್ ಕೇಸ್ ನಾನು ತೊಗೊಂಡ್ರೂ ಪ್ರಾಪರಾಗಿ ನಂಗೆ ರೈಡ್ ಮಾಡೋಕ್ಕಾಗಲ್ಲ. ನಾನು ತೊಗೊಂಡ್ರೆ ಹೆಂಗೆ ಅಂದರೆ 2 ವಾರಕ್ಕೆ ಒಂದ್ಸಲಿ ಹೋಗ್ತಾನೆ ಇರಬೇಕು ರೈಡ್, ಆ ಥರ ಓಡ್ತಾ ಇರುತ್ತೆ. ಇಲ್ಲ ಸುಮ್ಮನೆ ಮನೇಲಿ ನಿಲ್ಸ್ಕೊಂಡ್ರೆ ವೇಸ್ಟು. ನನಗೆ ಗಾಡಿ ತಗೊಂಡು ಸುಮ್ಮನೆ ಗಾಡಿ ಫ್ಲೆಕ್ಸ್ ಮಾಡ್ಕೊಂಡಿರೋದಕ್ಕಿಂತ ನಾನು ಅಟ್ಲೀಸ್ಟ್ ಯೂಟ್ಯೂಬಿಗೆ ವೀಡಿಯೋ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಸುಮಾರು ಸಲ ಇವಾಗ ಯೂಟ್ಯೂಬಿಗೆ ವೀಡಿಯೋನೇ ಹಾಕಲಿಲ್ಲ ಅಂದರೂ ನಾನು ರೈಡ್ ಹೋಗ್ಬಿಟ್ಟು ನಂಗೆ ಬಿಟ್ಟು ಹೋಗ್ತಾ ಇರ್ಬೇಕು ರೈಡ್ ಅಷ್ಟೇ. ಆ ಥರ ಇದ್ದರೆ ಮಾತ್ರ ತಗೊಳ್ಳೋದು. ಇವಾಗ ನನಗೆ ಅಷ್ಟೊಂದು ಮತ್ತೆ ಗಾಡಿ ಫುಲ್ ಸ್ಪೀಡು ಅದನ್ನ ಫೀಲ್ ಮತ್ತೆ ಬರಲಿಲ್ಲ ನನಗೆ ಸ್ವಲ್ಪ ಹೊತ್ತು ದಿವಸ ನನ್ನ ಗ್ಯಾಪ್ ಆದಮೇಲೆ. ಅದಕ್ಕೇ ಇವಾಗ ಸ್ವಲ್ಪ ಅಡ್ವೆಂಚರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ಅಡ್ವೆಂಚರಲ್ಲಿ ನಿಮಗೆ ಫನ್ ಹೆವಿ ಇರುತ್ತೆ, ಸ್ಪೀಡಲ್ಲಿ ನಿಮಗೆ ಥ್ರಿಲ್ಲು ಅಂದರೆ ಅದೊಂಥರ ಬೇರೆ ಕಿಕ್ಕು ಬಿಡ್ರಿ. ಸ್ಪೀಡ್ ಥ್ರಿಲ್ ಅದೊಂಥರ ಬೇರೆ ಫೀಲು. ಬಟ್ ನಿಮ್ಗೆ ಅಡ್ವೆಂಚರು ಈ ಬರ್ರಿ ಖುಷಿ ನಗಾಡ್ತಾ ಇರ್ತೀರಾ, ಇನ್ನೊಬ್ರು ನೋಡ್ಕೊಂಡು ಫನ್ ಮಾಡ್ತಾ ಇರ್ತೀರಾ. ಸೊ ಇದೇ ಇರುತ್ತೆ ಇಲ್ಲಿ ಅಲ್ಟಿಮೇಟ್ ಫನ್ನು, ಅಲ್ಲಿ ಅಲ್ಟಿಮೇಟ್ ಥ್ರಿಲ್ಲು. ಇದರಲ್ಲಿ ಬಿದ್ದರೆ ಯಾವ್ದಾರು ಹೇಳಿ ಅಡ್ವೆಂಚರಲ್ಲಿ ಬಿದ್ದರೆ ಏನಂದರೆ ಏನೂ ಆಗೋಲ್ಲ. ಮ್ಯಾಕ್ಸಿಮಮ್ ಕೈಕಾಲು ಮುರ್ಕೊಳ್ತೀರಾ ಅಥವಾ ಏನೋ ಒಂದು ಇದ್ರೂ ಸ್ಮಾಲ್ ಇಂಜುರಿನೇ, ನೀವು ಸರ್ವೈವ್ ಆಯ್ತೀರಾ. ಅದೇ ಸ್ಪೀಡಿಂಗಲ್ಲಿ ಬಿದ್ದರೆ ಕೈಕಾಲು ಲ್ಯಾಪ್ಸು ಇಲ್ಲ ಸ್ಪಾಟೇ. ಇಂಪ್ಯಾಕ್ಟ್ ಆದರೆ ಚಾನ್ಸೇ ಇಲ್ಲ. ನಾನು ಮಾತಾಡ್ತಾ ಇರೋದೆಲ್ಲ 200 ಸ್ಪೀಡ್ಸ್ ಈ ರೇಂಜ್ ಇನ್ನೊಂದು ಅರೌಂಡು. ಸೂಪರ್ ಬೈಕ್ ತೊಗೊಳ್ಳೋ ಪ್ಲ್ಯಾನು ಇದೆ. ಫಸ್ಟು ಈ ವರ್ಷ ಕಂಪ್ಲೀಟಾಗಿ ಅಡ್ವೆಂಚರ್ ಎಕ್ಸ್ಪ್ಲೋರ್ ಮಾಡೋಣ, ಪ್ರಾಪರ್ ಆಫ್ ರೋಡ್ ಒಳ್ಳೆ ಟ್ರೇಸ್ ಎಕ್ಸ್ಪ್ಲೋರ್ ಮಾಡೋಣ. ನನಗೆ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಂಟೆಂಟು ಇನ್ ಟರ್ಮ್ಸ್ ಆಫ್ ಅಡ್ವೆಂಚರು. ಇನ್ನೊಂದು ಬೈಕ್ ಬುಕ್ ಮಾಡಿ ಬಂದಿದ್ದೀವಿ ಹೋಗಿ, ಹೋಂಡಾ XR 300L. CRF ಬಂದಿದ್ರೆ ಸಖತ್ತಾಗಿರೋದು, CRF ಬಂದಿಲ್ಲ, XR ಬುಕ್ ಮಾಡಿದ್ದೀನಿ. XR ಏನಕ್ಕೆ ಬುಕ್ ಮಾಡಿದ್ದೀನಿ, ಈ ಥರ ನಿಮ್ಗೆ ಏನಾದರೂ ಕ್ವಶನ್ಸ್ ಏನಾದರೂ ಡೌಟ್ಸ್ಗಳಿದ್ದರೆ ಈ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಹಾಕಿ.
ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆ ಆ ಗಾಡಿ ತೊಗೊಂಡೆ, ಏನಕ್ಕೆ ಅಡ್ವೆಂಚರ್ 350 ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಓಪನ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಟಾಪಿಕ್ಕು ಅಪ್ರಿಲ್ನ ಸ್ಟಾರ್ಟ್ ಆಗಿ ಎಲ್ಲಿಗೋ ಹೋಯ್ತು, ಬಟ್ ಇದೆಲ್ಲ ನಮ್ಮ ರೆಗ್ಯುಲರ್ ಆಡಿಯನ್ಸಿಗೆ ಒಂದು ಅಪ್ಡೇಟ್ ಥರ ಇರುತ್ತೆ ಅಷ್ಟೇ. ಇನ್ನು ಬ್ಯಾಕ್ಗ್ರೌಂಡ್ ರೆಡಿ ಮಾಡಬೇಕು. ದಿಸ್ ಈಸ್ ನಮ್ಮ ಕೌಶಿಕ್ ಮನೆ. ನಾನು ಇಲ್ಲೇ ಇರ್ತೀನಿ, ಬಟ್ ಕೌಶಿಕ್ ಮನೆ ಸುಮ್ಮನೆ ಈ ವ್ಲಾಗ್ ನೋಡ್ತಾ ಇರ್ತಾನಲ್ಲ, ಫೀಲ್ ಕೊಡೋಣ ಅಷ್ಟೇ. ಇಲ್ಲೆಲ್ಲ ಬ್ಯಾಕ್ಗ್ರೌಂಡ್ ರೆಡಿ ಮಾಡಬೇಕು, ಆಮೇಲೆ ಆ ರೂಮಲ್ಲಿ ಸೆಟಪ್ ಮಾಡಬೇಕು, ಅವೆಲ್ಲ ಮಾಡ್ತೀವಿ. ಅವೆಲ್ಲ ನೀವು ನೆಕ್ಸ್ಟ್ ವ್ಲಾಗ್ಸಲ್ಲಿ ನೋಡ್ತೀರಾ. ಸಿ ಯಾ.